ಹಾಯ್ ಹಲೋ ಫ್ರೆಂಡ್ಸ್, ಸಣ್ಣ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋದು ಸಿಜ್ವಾನ್ ಚಟ್ನಿ. ಬೇಕಾಗಿರೋದು ಬ್ಯಾಡಿ ಮೆಣಸಿನ್ಕಾಯಿ ತೊಗೊಂಡಿನಿ, ಬೆಳ್ಳುಳ್ಳಿ ಸುಲಿದು ಒಂದು ಅರ್ಧ ಬಟ್ಲ ತೊಗೊಂಡಿನಿ, ಹಸಿ ಶುಂಠಿನ ಕಟ್ ಮಾಡಿ ಇದನ್ನು ಸಿಪ್ಪೆ ತೆಗೆದು ತೊಗೋಬೇಕ್ರಿ. ಇದು ಬೀಜ ತೆಗಿಬೇಕ್ರಿ ಮೆಣಸಿನ್ಕಾಯಿದ್ದು. ನೀರು ಬಿಸಿ ಇಡ್ರಿ, ನೀರಾಗ ಒಂದು 10ರಿಂದ 20 ನಿಮಿಷ ಇದನ್ನು ಮುಚ್ಚಿಡ್ಬೇಕ್ರಿ. ತೋರಿಸ್ತೀನಿ ರೀ. ಇದು ಬೀಜ ಸಪ್ರೇಟ್ ಮಾಡ್ಕೋಬೇಕು. ಬೀಜ ಈ ಥರ ತೆಗ್ದಿನಿ ನೋಡಿರಿ. ಈ ಥರ ಬೀಜ ತೆಗಿಬೇಕ್ರಿ. ನೀವು ಬೇಕಾದ್ರೆ ಗುಂಟೂರು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬೋದ್ರಿ. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿ ಮಾಡೋದು ತೋರಿಸಾತೀನಿ. ಬೀಜ ತೆಗೆದು ತೊಗೊಂಡೆ ನೋಡಿರಿ. ಈಗ ನೀರು ಇವನ್ನ ಹೊದಾಡಿಸಿ ಹಾಕ್ಬೇಕ್ರಿ. ಇವನ್ನ ನೀರು ಹೊದಾಡತ್ತೈತೆ ನೋಡಿರಿ. ಈಗ ಇದ್ರಾಗ ಮೆಣಸಿನ್ಕಾಯಿ ಹಾಕಿ ಮುಚ್ಚಿಡ್ಬೇಕ್ರಿ. ಈ ಮೆಣಸಿನ್ಕಾಯಿ ಇದ್ರೊಳಗೆ ಹಾಕ್ಕೋಬೇಕ್ರಿ. 10ರಿಂದ 20 ನಿಮಿಷ ಇದನ್ನು ಮುಚ್ಚಿಡ್ಬೇಕ್ರಿ. ನೆನಿಬೇಕ್ರಿ. ಇದು ಮೆಣಸಿನ ಮ್ಯಾಗಳ ಸಿಪ್ಪೆಲ್ಲ ನೆನೆದ್ರೆ ಚಟ್ನಿ ಭಾಳ ಚಲೋ ಆಗ್ತೈತಿ ನೋಡಿರಿ. ಅರ್ಧ ಗಂಟೆ ಆಗೈತ್ರಿ. ಈ ಥರ ನೆನೆದೈತ್ರಿ. ಇದು ಮೆಣಸಿನ್ಕಾಯಿ ಇದು ಆರ್ಬೇಕ್ರಿ. ಮಿಕ್ಸಿಗೆ ಹಾಕಿ ತೋರಿಸ್ತೀನಿ ರೀ. ಇದು ನೀರೇನು ಬೇಡ್ರಿ. ಇದು ಚೆಲ್ ಬಿಡೋದ್ರಿ. ಇದು ಮೆಣಸಿನ್ಕಾಯಿ ಅಷ್ಟೇ ಬೇಕ್ರಿ ನಮಗೆ. ಈ ಒಂದು ಜಾರ್ನೊಳಗೆ ಇನ್ನು ಮೆಣಸಿನ್ಕಾಯಿ ನೆಂದವಲ್ರಿ, ಇದು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ಬನ್ರಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಳತ್ತೀನಿ ರೀ. ಮಿಕ್ಸಿ ಮಾಡ್ಕೊಂಬಂದು ನೋಡಿರಿ. ಈ ಥರ ಆಗೈತ್ರಿ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕ್ರಿ. ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೋರಿ. ಈಗ ಬೆಳ್ಳುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿವ್ರಿ ಎಣ್ಣೆ ಒಳಗೆ ಹಾಕ್ಕೊಳ್ಳೋಣ್ರಿ. ಇದು ಎಣ್ಣೆ ಒಳಗೆ ಗೋಲ್ಡನ್ ಕಲರ್ ಬರ್ಬೇಕ್ರಿ. ಅಲ್ಲಿವರೆಗೆ ಎಣ್ಣೆ ಒಳಗೆ ಫ್ರೈ ಮಾಡ್ತಾಯಿದ್ರಿ. ಕಟ್ ಮಾಡಿ ಎಲ್ಲ ಎಣ್ಣೆ ಇಟ್ಕೊಂಡಿವ್ರಿ, ಅದನ್ನು ಹಾಕ್ಕೊಂಬಿಡೋಣ್ರಿ. ಎರಡೂ ನೀಟಾಗಿ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ. ಇದು ನೋಡಿರಿ, ಗೋಲ್ಡನ್ ಬ್ರೌನ್ ಕಲರ್ ಬಂದೈತಿ. ಈಗ ಮಿಕ್ಸಿ ಮಾಡ್ಕೊಂಡಿವ್ರಿ, ಹಾಕ್ಕೊಂಬಿಡೋಣ್ರಿ. ಇದು ಎಣ್ಣೆ ಒಳಗೆ ನೀಟಾಗಿ ಫ್ರೈ ಆಗ್ಬೇಕ್ರಿ. ಗ್ಯಾಸ್ ಲೋ ಫ್ಲೇಮ್ದಾಗಿಟ್ಟು ನೀಟಾಗಿ ಒಂದು ಸಲ ಕಲಿಸ್ಕೊಂಡ್ಬಿಡ್ರಿ. ನೋಡಿರಿ, ಇದು ಈ ಥರ ಎಣ್ಣೆ ಬಿಡ್ಬೇಕ್ರಿ. ಅಂದ್ರೆ ಪರ್ಫೆಕ್ಟ್ ಆಗೈತೆ ಅಂತಾರೆ ಅದು. ಈಗ ಏನು ಮಾಡೋಣ್ರಿ, ಸಕ್ಕರೆ ಹಾಕ್ಕೊಂಬಿಡೋಣ್ರಿ. ಒಂದು 2 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳೋಣ್ರಿ. 1 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳೋಣ್ರಿ. ಇನ್ನೊಂದು ಸ್ಪೂನ್ 2 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿನ್ರಿ. ಒಂದು ಅರ್ಧ ಸ್ಪೂನು ವೆನಿಗರ್ ಹಾಕ್ಕೊಳ್ಳೋಣ್ರಿ. ವೆನಿಗರ್ ಹಾಕ್ಕೊಂಡ್ರೆ ಚಟ್ನಿ ಕೆಡೋದಿಲ್ಲ ರೀ. ಒಂದು ತಿಂಗಳ 25 ದಿವಸ ಹಿಂಗಿಟ್ರೆ ನಡಿತೈತಿ ನೋಡಿರಿ. ಈ ಥರ ಎಣ್ಣೆ ಬಿಡ್ಬೇಕ್ರಿ. ಅದು ಇನ್ನೊಂದು 2 ನಿಮಿಷ ಬಿಟ್ಟು ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡ್ರಿ. ಪೂರ ತಣ್ಣಗಾಗ್ಬೇಕ್ರಿ. ಇದು ಕೆಳಗೆ ಇಳಿಸ್ಬಿಡೋಣ್ರಿ. ಇದು ತಣ್ಣಗಾಗ್ಬೇಕ್ರಿ. ಒಂದು ಏರ್ ಕಂಟೆಂಟ್ ಡಬ್ಬಿ ಒಳಗೆ ಹಾಕ್ರಿ. ಬನ್ನಿ ಒಳಗೆ ಹಾಕಿ ಇಟ್ಕೋಬೋದ್ರಿ. ಫ್ರಿಜ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು 2 ತಿಂಗಳ ತನಕ ಇಟ್ಕೋಬೋದ್ರಿ. ಹೊರಗಡೆ ಇನ್ ಕೇಸ್ ಹೊರಗಡೆ ಇಟ್ಟು ಮಾಡ್ತಂದ್ರೆ 1 ತಿಂಗಳ ಇಟ್ಟು ಯೂಸ್ ಮಾಡ್ಬೋದು. ಈಗ ಟೊಮೊಟೊ ಕೆಚಪ್ ಹಾಕಿ ಇದನ್ನು ಬಾಟ್ಲಿ ಒಳಗೆ ಹಾಕ್ಬಿಡೋಣ್ರಿ. ಏರ್ ಕಂಟೆಂಟ್ ಬಾಟ್ಲಿ ಒಳಗೆ ಒಂದು 2ರಿಂದ 3 ಸ್ಪೂನ್ ಕೆಚಪ್ ಹಾಕೋರಿ. ಇದೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಒಂದು ಸಣ್ಣ ಬಾಟ್ಲಿ ಒಳಗೆ ಹಾಕತ್ತೀನಿ ರೀ. ನೋಡಿರಿ, ಸಿಜ್ವಾನ್ ಚಟ್ನಿ ರೆಡಿ ಆಗೈತಿ. ನೀವು ಒಂದು ಸಲ ಮಾಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.